ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ. ಮತ್ತು ಒಂದು ಲಂಗ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ. ಅವರು ಪೂರ್ತಿ ಒಂದು ಸೀರೆನ ಕೊಟ್ಟಿದ್ದರು, ಆ ಸೀರೆಯಲ್ಲಿ ನಾನು ಲಂಗ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ನೋಡಿ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ. ಇದಿನ್ನೂ ಐರನ್ ಮಾಡಿಲ್ಲ, ಐರನ್ ಮಾಡಬೇಕು. ಅವರು ಕಸ್ಟಮರ್ ಬರ್ತೀನಿ ಅಂತ ಹೇಳಿದರು. ಎಲ್ಲದನ್ನು ಪ್ಯಾಕ್ ಮಾಡ್ತಿದ್ನಲ್ಲ, ತೋರಿಸೋಣ ಹಾಗೇ ವೀಡಿಯೋ ಮಾಡ್ಕೊಂಡು ಬಿಡೋಣ, ಆಮೇಲೆ ಐರನ್ ಎಲ್ಲ ಮಾಡಿದ್ಮೇಲೆ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ಅಂದ್ಬಿಟ್ಟು ನಾನು ಇದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು ಸೀರೆಯಲ್ಲಿ ಪೂರ್ತಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಇದು ಇಷ್ಟು ದೊಡ್ಡದು ಬಾರ್ಡ್ರು ಬಂದಿರಲಿಲ್ಲ, ಒಂದು ಬಾರ್ಡ್ರ್ ಇತ್ತು. ಅದನ್ನು ನಾನು ಮೇಲ್ಗಡೆ ಬಟ್ಟೆ ಮಿಕ್ಕಿರುತ್ತಲ್ಲ ಸೀರೆಯಲ್ಲಿ ಮೇಲ್ಗಡೆ ಕಟ್ ಮಾಡಿರ್ತೀವಲ್ಲ, ಮೇಲ್ಗಡೆನೂ ಕೂಡ ಬಾರ್ಡ್ರ್ ಇತ್ತು. ಅದು ಎರಡನ್ನೂ ಕೂಡ ಜಂಟಿ ಮಾಡಿದ್ದೀನಿ. ಅಂದರೆ ಅದು ಆ ರೀತಿ ಅಟ್ಯಾಚ್ ಮಾಡಿದ್ದೀನಿ ಅಂತ ಕಾಣಿಸ್ತಿಲ್ಲ. ನೋಡಿ, ಎರಡನ್ನೂ ಕೂಡ ಅಟ್ಯಾಚ್ ಮಾಡಿದ್ದೀನಿ. ಇವಾಗ ಅದು ದೊಡ್ಡ ಬಾರ್ಡ್ರ್ ಥರ ಕಾಣಿಸ್ತಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ, ದೊಡ್ಡ ಬಾರ್ಡ್ರ್ ಥರ ಕಾಣಿಸ್ತಿದೆ. ಮೇಲ್ಗಡೆ ಸ್ವಲ್ಪ ಮಿಕ್ಕಿತ್ತು ನೋಡಿ, ಇಲ್ಲಿ ಲೆಂತಾಗಿ ಇಲ್ಲಿ ಮಿಕ್ಕಿತ್ತು ಸ್ವಲ್ಪ, ಅದನ್ನು ಕಟ್ ಮಾಡಿಕೊಂಡು ಸುತ್ತ ಕೆಳಗಡೆ ಕೊಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅಟ್ಯಾಚ್ ಮಾಡಿದ್ದೀನಿ ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ತುಂಬ ದೊಡ್ಡ ಬಾರ್ಡ್ರ್ ಥರ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ಆ ರೀತಿ ಮಾಡಿಕೊಂಡೆ. ಚೆನ್ನಾಗಿರುತ್ತೆ, ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ಆ ರೀತಿ ಮಾಡಿದೆ. ಚೆನ್ನಾಗಿ ಬಂತು. ಇದು ಕೂಡ ತುಂಬಾ ಚೆನ್ನಾಗಿದೆ. ಕಸ್ಟಮರ್ ಕೂಡ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಕಸ್ಟಮರ್ ಯಾವುದೇ ರೀತಿ ಸ್ಟಿಚ್ ಮಾಡಿಕೊಟ್ರು, ತುಂಬ ವರ್ಷದಿಂದ ಪರಿಚಯ, ಯಾವುದೇ ರೀತಿ ಸ್ಟಿಚ್ ಕೊಟ್ಟರು ಕೂಡ ಅವರು ಇಷ್ಟಪಡ್ತಾರೆ. ಆದರೆ ಏನು ಪ್ರಾಬ್ಲಮ್ ಅಂದರೆ ಇವ್ರ ಹತ್ರ ಅಮೌಂಟ್ ಇಸ್ಕೊಳ್ಳೋದೇ ಒಂದು ದೊಡ್ಡ ಕಷ್ಟ ನನಗೆ, ಯಾವಾಗಲೇ ಆದ್ರೂ ಅಷ್ಟೇ. ಇದ್ರ ಬಗ್ಗೆ ಹೇಳ್ತೀನಿ ಮುಂದೆ, ನಾನು ಇದ್ರದ್ದು ಬ್ಲೌಸು ಕೂಡ ತೋರಿಸ್ತೀನಿ. ಯಾರೇ ಟೈಲರ್ಸ್ ಇದ್ದೀರಾ ಈ ರೀತಿ ಮಾಡ್ಕೋಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದನ್ನು ಕಂಪ್ಯೂಟರ್ ಮಿಷಿನಲ್ಲಿ ಬ್ಲೌಸ್ನ ನಾನೇ ವರ್ಕ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಬಂದಿದೆ. ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ ಕಲರ್ ಕಾಂಬಿನೇಷನ್ ಎಲ್ಲ. ಇದನ್ನು ಕೂಡ ಐರನ್ ಮಾಡಿಲ್ಲ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಕಂಪ್ಯೂಟ್ರ್ ಮಿಷಿನಲ್ಲಿ ವರ್ಕ್ನ ಮಾಡ್ಕೊಂಡಿದ್ದೀನಿ. ಮಕ್ಕಳಿಗೂ ಕೂಡ ಈ ರೀತಿ ವರ್ಕ್ನ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕೆಳಗಡೆ ಕೂಡ ಫ್ರಿಲ್ನ ಕೊಟ್ಟಿದ್ದೀನಿ, ಬಾರ್ಡ್ರು ವೇಸ್ಟ್ ಆಗುತ್ತೆ ಅಂತ. ಆ ಬಾರ್ಡ್ರಲ್ಲೇನೆ ನಾನು ಕೆಳಗಡೆಗೂ ಕೂಡ ಫ್ರಿಲ್ನ ಕೊಟ್ಟಿದ್ದೀನಿ. ಅವ್ರು ಈ ರೀತಿ ಇರಲಿ ಅಂತ ಕಳಿಸ್ಕೊಟ್ಟಿದ್ರು. ಈ ಥರ ಕಂಪ್ಯೂಟ್ರ್ ಮಿಷಿನಲ್ಲಿ ವರ್ಕ್ ಮಾಡಿ ತುಂಬ ಲಂಗ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ. ಕಸ್ಟಮರ್ ಕೂಡ ತುಂಬಾ ಇಷ್ಟಪಡ್ತಾರೆ. ಅವರು ಕೂಡ ಈ ರೀತಿ ಡಿಸೈನ್ ಕಳಿಸ್ಕೊಟ್ಟಿದ್ರು, ಈ ರೀತಿ ಫ್ರಿಲ್ಲೆಲ್ಲ ಇರಲಿ ಅಂತ ಹೇಳಿದರು. ನಾನು ಬಾರ್ಡ್ರಲ್ಲೇ ಫ್ರಿಲ್ನ ಕೊಟ್ಟಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಇದು ಸರ್ಗಲ್ಲಿ ನಾನು ಬ್ಲೌಸ್ನ ಸ್ಟಿಚ್ ಮಾಡಿರುವಂಥದ್ದು. ಸರ್ಗಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಅದರಲ್ಲಿ ಬಾರ್ಡ್ರ್ ಇರುತ್ತಲ್ಲ ಆ ಕಡೆ ಈ ಕಡೆ, ಅದನ್ನು ಕಟ್ ಮಾಡಿಕೊಂಡು ಕೆಳಗಡೆ ಫ್ರಿಲ್ನ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಅದು ಕೂಡ ಒಂದಷ್ಟು ಬ್ಲೌಸ್ಗಳನ್ನು ಕೂಡ ಸ್ಟಿಚ್ ಮಾಡಿದ್ದೀನಿ, ಎಲ್ಲ ಒಬ್ಬರದೇ. ಅದನ್ನು ಕೂಡ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದ ದಯವಿಟ್ಟು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೋಡಿ, ಐರನ್ ಮಾಡ್ತಿದ್ದೀನಿ ಯಾವ ರೀತಿ ಇದೆ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಐರನ್ ಎಲ್ಲ ಕೂರಿಸಿದ್ಮೇಲೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಕೂಡ. ಒಂದು ಸೀರೆಯಲ್ಲಿ ಪೂರ್ತಿ ನಾನು ಸ್ಟಿಚ್ ಮಾಡಿದ್ದೀನಿ, ತುಂಬ ನಡಿಗೆ ಎಲ್ಲ ಬಂತು, ಚೆನ್ನಾಗಿ ಕಾಣಿಸ್ತಿತ್ತು ಕೂಡ. ಒಂದು ಸೀರೆಯಲ್ಲಿ ಪೂರ್ತಿ ಒಬ್ಬರಿಗೇನೆ ಸ್ಟಿಚ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನು ಕೂಡ ಐರನ್ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನೋಡಿ, ಇವಾಗ ನಿಮಗೆ ಕ್ಲಿಯರಾಗಿ ಕಾಣಿಸ್ತಿರ್ಬೋದು. ನಾನು ವರ್ಕ್ ಮಾಡಿರೋದಾಗಲಿ, ನಾನು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅನ್ನೋದಾಗಲಿ ನಿಮಗೆ ಚೆನ್ನಾಗಿ ಕಾಣಿಸ್ತಿರ್ಬೋದು. ಇವಾಗ ನೋಡಿ, ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಅವ್ರು ಮೆಜರ್ಮೆಂಟ್ ಕೊಟ್ಟಿದ್ದರು, ಪಾಪುನೇ ಕರ್ಕೊಂಡು ಬಂದು ಅಳತೆನ ಕೊಟ್ಟಿದ್ದರು. ಅವ್ರು ಯಾವ ರೀತಿ ಅಳತೆ ಕೊಟ್ಟಿದ್ದರು ಮತ್ತು ಯಾವ ರೀತಿ ಹೇಳಿದ್ರು ಅದೇ ರೀತಿಯೇ ಸ್ಟಿಚ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂತು. ಇದು ಕೂಡ ಈ ಕಸ್ಟಮರು ನನಗೆ ತುಂಬ ವರ್ಷದಿಂದ ಪರಿಚಯ. ನೋಡಿ, ಇಷ್ಟೆಲ್ಲ ಬ್ಲೌಸು ಅವ್ರದ್ದೇ ಸ್ಟಿಚ್ ಮಾಡಿದ್ದೀನಿ. ಇದನ್ನು ಕೂಡ ನಾನು ಎಲ್ಲದನ್ನು ಕೂಡ ಅವ್ರು ಯಾವ್ಯಾವ ರೀತಿ ಹೇಳಿದ್ರು ಅದೇ ರೀತಿ ಸ್ಟಿಚ್ ಮಾಡಿದ್ದೀನಿ. ಎಲ್ಲ ಬ್ಲೌಸು ಒಬ್ರದ್ದೇ ಏನಲ್ಲ, ಅತ್ತೆ ಸೊಸೆ ಆ ಥರ ಒಬ್ರಿಗೊಬ್ರು ಇರ್ತಾರಲ್ಲ, ಆ ಥರ ಫ್ಯಾಮಿಲಿಲಿ ಎಲ್ಲ ಬೇರೆ ಬೇರೆಯವ್ರದ್ದು ಒಬ್ಬೊಬ್ರದ್ದು ಒಂದೊಂದು ಬ್ಲೌಸ್ ಕೊಟ್ಟಿದ್ರು. ಎಲ್ಲ ಅವ್ರವ್ರು ಯಾವ ರೀತಿ ಚಾಯ್ಸ್ ಮಾಡಿದ್ರು ಆ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಒಂದನ್ನು ವರ್ಕ್ ಮಾಡಿಲ್ಲ, ಹಾಗೆ ಸ್ಟಿಚ್ ಮಾಡಿದ್ದೀನಿ. ಇಷ್ಟರಲ್ಲೆಲ್ಲ ಒಂದೇ ಒಂದು ಸೀರೆಗೆ ಮಾತ್ರ ಕುಚ್ಚು ಹೇಳಿದ್ರು, ಒಂದು ಸೀರೆಗೆ ಕುಚ್ಚನ್ನ ಹಾಕಿದ್ದೀನಿ. ಸೀರೆಗಳೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಸೀರೆನ ಆದಷ್ಟು ಸೀರೆನ ತೋರಿಸಿ ಈ ರೀತಿ ವಿಡಿಯೋ ಮಾಡೋದ್ರಿಂದ, ನಾನು ಸೀರೆ ಬ್ಲೌಸ್ನ ಒಟ್ಟಿಗೆ ವಿಡಿಯೋ ಮಾಡೋದ್ರಿಂದ ನಿಮಗೂ ಒಂದು ರೀತಿ ಅನುಭವ ಆಗುತ್ತೆ. ಯಾವ ಥರ ಸೀರೆಗೆ ಯಾವ ಥರ ಸ್ಟಿಚ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದೊಂದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ಆದಷ್ಟು ನಾನು ಸೀರೆ ಜೊತೆಲೇ ಬ್ಲೌಸ್ಗಳ ವಿಡಿಯೋನ ಮಾಡ್ತೀನಿ. ಇದು ನೋಡಿ, ಇದೊಂದು ಯಾವುದೇ ರೀತಿ ಡಿಸೈನ್ನ ಮಾಡಿಲ್ಲ ನಾನು, ಸುಮ್ಮನೆ ಹಾಗೆ ಸೀರೆ ಕಲರ್ ಒಂದು ಲೇಸ್ನ ಕೊಟ್ಟಿದ್ದೀನಿ, ದಾರಾನ ಕೊಟ್ಟಿದ್ದೀನಿ ಅಷ್ಟೇ. ಯಾವ ರೀತಿ ವರ್ಕೆಲ್ಲ ಮಾಡಿಲ್ಲ ಮತ್ತು ಯಾವುದೇ ಪ್ಯಾಚ್ ವರ್ಕು ಕೂಡ ಮಾಡಿಲ್ಲ. ಅವ್ರು ಬೇಡ ಅಂತ ಹೇಳಿದರು, ಅದಕ್ಕೋಸ್ಕರ ನಾನು ಅದೇ ರೀತಿ ಸ್ಟಿಚ್ ಮಾಡಿದ್ದೀನಿ. ಇದನ್ನು ವರ್ಕ್ ಮಾಡಿದ್ದೀನಿ. ಗ್ರೀನ್ ಕಲರ್ ಬ್ಲೌಸ್ ಬಂದಿದೆ,
ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ರೀತಿ ವರ್ಕ್ ಮಾಡಿದ್ದೀನಿ. ಈ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ಮತ್ತು ಅವ್ರು ಯಾವುದೇ ರೀತಿ ಡಿಸೈನ್ನ ಚಾಯ್ಸ್ ಮಾಡಿರಲಿಲ್ಲ. ಅಮೌಂಟ್ ಹೇಳಿದರು, ಇಷ್ಟು ಅಮೌಂಟಿಗೆ ಮಾಡಿಕೊಡಿ ಅಂತ. ಅಷ್ಟು ಅಮೌಂಟಿಗೆ ನಾನು ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಅಷ್ಟೇ. ಇವರು ಸೀರೆ ಕುಚ್ಚು ಬೇಡ ಅಂತ ಹೇಳಿದರು ನೋಡಿ. ಈ ರೀತಿ ವರ್ಕ್ ಮಾಡಿದ್ದೀನಿ. ಬಾರ್ಡ್ರ್ ಇರಲಿ ಅಂತ ಹೇಳಿದರು, ಬಾರ್ಡ್ರೆಲ್ಲ ಲೆಸ್ ಮಾಡಬೇಡಿ, ಬಾರ್ಡ್ರ್ ಇರಲಿ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಬಾರ್ಡ್ರನ್ನು ಕೂಡ ಇರಲಿ ಅಂದ್ಬಿಟ್ಟು ಬಾರ್ಡ್ರ್ ಮೇಲೇ ವರ್ಕ್ ಮಾಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಬಂದಿದೆ. ಕಸ್ಟಮರು ರೆಗ್ಯುಲರ್ ಆಗಿ ನನ್ನ ಹತ್ರನೇ ಸ್ಟಿಚ್ ಮಾಡಿಸೋದು. ಆದರೆ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ, ಇವರು ಸ್ಟಿಚ್ ಮಾಡಿಸ್ಕೊಂಡು ಹೋದ್ಮೇಲೆ ಎಷ್ಟೋ ಸಲ ನನಗೆ ಈ ರೀತಿ ಮಾಡಿದ್ದಾರೆ. ಸ್ಟಿಚ್ ಮಾಡಿಸ್ಕೊಳ್ಳೋರ್ಗೂ ಸ್ಟಿಚ್ ಮಾಡಿಸ್ಕೋತಾರೆ, ಸ್ಟಿಚ್ ಮಾಡ್ಕೊಂಡು ಹೋದ್ಮೇಲೆ ನನಗೆ ಅಮೌಂಟ್ ಕೊಡೋದಕ್ಕೆ ತುಂಬ ದಿನ ಮಾಡ್ತಾರೆ. ಒಂದೊಂದು ಸಲ ಅಂತೂ ಒಂದು 2-3 ಸಲ, 1 ವರ್ಷ, 6 ತಿಂಗಳು ಆ ರೀತಿ ನಾನು ಅಮೌಂಟ್ನ ಇಸ್ಕೊಂಡಿದ್ದೀನಿ ಕೊಟ್ಬಿಟ್ಟು. ಅದಕ್ಕೋಸ್ಕರ ಏನು ಮಾಡ್ತೀನಿ, ಇವಾಗ ಇವ್ರು ಬಂದರೆ ನಾನು ಅವರಿಗೆ ಹಾಗೇ ಸ್ಟಿಚ್ ಮಾಡಿಕೊಡಲ್ಲ. ಫಸ್ಟ್ ಬಂದ ತಕ್ಷಣವೇ ಸ್ವಲ್ಪ ಅಮೌಂಟ್ನ ತೊಗೋತೀನಿ. ಸ್ಟಾರ್ಟಿಂಗ್ ಅವ್ರು ಬಟ್ಟೆ ತಂದುಕೊಟ್ಟಾಗ ಸ್ವಲ್ಪ ಅಮೌಂಟ್ನ ತೊಗೋತೀನಿ. ಮತ್ತು ಮಧ್ಯ ಅವ್ರು ಏನಾದ್ರು ಹೇಳಿದಾಗ ಇನ್ನು ಸ್ವಲ್ಪ ಕೊಡಿ, ನಂಗೆ ಅರ್ಜೆಂಟ್ ಇದೆ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಇಸ್ಕೊತೀನಿ. ಅದಾದಮೇಲೆ ಕೊನೆಯಲ್ಲಿ ಸ್ವಲ್ಪನೇ ಇರೋದ್ರಿಂದ ಅವರು ಬಟ್ಟೆನ ಅಮೌಂಟ್ನ ಕೊಟ್ಟು ಈಸ್ಕೊಂಡು ಹೋಗ್ತಾರೆ. ಆ ರೀತಿ ಮಾಡ್ತೀನಿ ನಾನು ಇವರಿಗೆ. ಯಾರೆಲ್ಲ ಟೈಲರ್ಸ್ ಇದ್ದೀರಾ ನೀವು ಕೂಡ ಈ ರೀತಿ ಮಾಡಿ. ಜಾಸ್ತಿ ಬಟ್ಟೆನ ಸ್ಟಿಚ್ ಮಾಡಿದ್ರಿ, ಜಾಸ್ತಿನೇ ಆಗಲಿ ಸ್ವಲ್ಪನೇ ಆಗಲಿ, ಫಸ್ಟಿಗೆ ಸ್ವಲ್ಪ ಅಡ್ವಾನ್ಸ್ನ ಈಸ್ಕೊಂಡೇ ಸ್ಟಿಚ್ ಮಾಡಿ. ಆವಾಗ ಕಸ್ಟಮರು ನಿಜವಾಗ್ಲೂ ನಮ್ಮ ಹತ್ರನೇ ಬರ್ತಾರೆ. ಅದನ್ನು ಬಿಟ್ಟು ನಾವು ಸಾಲ ಕೊಟ್ಟು ಅವರಿಗೆ ಕೊಡಿ ಪರವಾಗಿಲ್ಲ ಅಂತ ಸ್ಟಿಚ್ ಮಾಡಿಕೊಟ್ರೆ ಅವ್ರು ನಮ್ಮ ಹತ್ರ ಬರೋದೇ ಇಲ್ಲ. ನೆಕ್ಸ್ಟು ನೋಡಿ, ಇದು ಕಟ್ ವರ್ಕು. ಇದು ನೋಡಿ, ಇದು ಕಟ್ ವರ್ಕು ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಈ ಸೀರೆಗೆ ಕುಚ್ಚು ಕೂಡ ಹಾಕಿದ್ದೀನಿ ನಾನು. ಇದೊಂದು ಸೀರೆಗೆ ಕುಚ್ಚಿರಲಿ ಅಂತ ಹೇಳಿದ್ರು ಅವರು, ಅದಕ್ಕೋಸ್ಕರ ಕುಚ್ಚು ಕೂಡ ಹಾಕಿದ್ದೀನಿ. ಸ್ಲೀವ್ಸಿಗೂ ಕೂಡ ಬುಟ್ಟ ಬಂದೈತೆ ಮತ್ತು ಬಾರ್ಡರ್ ಲೈನ್ ಬಂದೈತೆ. ಸ್ಲೀವ್ಸಿಗೂ ಕೂಡ ಕಟ್ ವರ್ಕೇ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಇಲ್ಲಿ ನೋಡೋದಕ್ಕೆ. ನೋಡಿ, ಡೋರಿನೂ ಕೂಡ ಈ ರೀತಿ ಮಾಡಿದ್ದೀನಿ. ಇದಕ್ಕೆ ಸೀರೆ ಬಟ್ಟೆನೂ ಸ್ವಲ್ಪ ಮಿಕ್ಸ್ ಮಾಡಿ ಈ ರೀತಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಕೂಡ ಇಲ್ಲಿ ನೋಡೋದಕ್ಕೆ. ನೋಡಿ, ನಿಮಗೂ ಕಾಣಿಸ್ತಿರ್ಬೋದು. ಬಾರ್ಡ್ರ್ ಮೇಲೆ ಮಾಡಿದ್ದೀನಿ, ಎಲ್ಲದಕ್ಕೂ ಬಾರ್ಡ್ರ್ ಇರಲಿ ಅಂತ ಹೇಳಿದರು, ಅದಕ್ಕೋಸ್ಕರ ಬಾರ್ಡರ್ ಮೇಲೆ ಮಾಡಿದ್ದೀನಿ. ಮತ್ತು ಏನಪ್ಪ ಅಂದರೆ, ಯಾರೇ ಟೈಲರ್ಸ್ ಆದ್ರೂ ಅಷ್ಟೇ, ಸ್ವಲ್ಪ ಅಮೌಂಟ್ನ ಈಸ್ಕೊಂಡು ನಾವು ಬಟ್ಟೆನ ಸ್ಟಿಚ್ ಮಾಡೋದ್ರಿಂದ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಕಸ್ಟಮರಿಗೂ ಕೂಡ ಕಷ್ಟ ಆಗಲ್ಲ. ಲಾಸ್ಟಿಗೆ ಅಷ್ಟೊಂದು ಅಮೌಂಟು ಕೊಟ್ಟು ಈಸ್ಕೊಂಡು ಹೋಗಬೇಕು ಅಂತ ಕೆಲವೊಬ್ಬರು ಕಸ್ಟಮರ್ ತುಂಬ ದಿನ ಬಟ್ಟೆನ ಈಸ್ಕೊಂಡೇ ಹೋಗೋದಿಲ್ಲ. ಅದಕ್ಕೋಸ್ಕರ ನೀವೇನು ಮಾಡಿ, ಮೊದಲಿಗೆ ಬಂದ ತಕ್ಷಣವೇ ಎಷ್ಟಾಗುತ್ತೆ ಏನು ನೋಡಿ ಅವರಿಗೆ ಸ್ವಲ್ಪ ಅಮೌಂಟ್ನ ಈಸ್ಕೊಳ್ಳೋದ್ರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಅವ್ರಿಗೆ ಕೂಡ ನೆಕ್ಸ್ಟು ಬಟ್ಟೆನ ಈಸ್ಕೊಳ್ಳುವಾಗ ಸ್ವಲ್ಪ ಅಮೌಂಟ್ ಇರುತ್ತಲ್ಲ ಕೊಟ್ಬಿಟ್ಟು ಈಸ್ಕೊಂಡು ಹೋಗ್ತಾರೆ. ಅದು ಜಾಸ್ತಿ ಅಮೌಂಟ್ ಆದಾಗ ಅವರಿಗೂ ಕೂಡ ಕೊಡೋದಕ್ಕೆ ಜಾಸ್ತಿ ಅಮೌಂಟ್ ಆಗುತ್ತೆ. ಏನು ಪ್ರಾಬ್ಲಮ್ ಇರುತ್ತೋ ಏನೋ ಅದು ಗೊತ್ತಿಲ್ಲ, ಒಟ್ಟಿನಲ್ಲಿ ಜಾಸ್ತಿ ಅಮೌಂಟ್ ಆಗಿಬಿಡುತ್ತಲ್ಲ ಈಸ್ಕೊಳ್ಳೋದಕ್ಕೆ ಅವರು ತುಂಬ ಹಿಂದೆ ಮುಂದೆ ನೋಡ್ತಾರೆ. ಈಸ್ಕೊಳ್ಳೋದೇ ಇಲ್ಲ. ತುಂಬ ದಿನ ಒಬ್ಬೊಬ್ರದ್ದು 6 ತಿಂಗಳು, 3 ತಿಂಗಳು, ವರ್ಷದವರೆಗೂ ಬಟ್ಟೆನ ಇಟ್ಟು ಕೊಟ್ಟಿದ್ದೀನಿ ನಾನು. ಆ ರೀತಿ ಮಾಡ್ಕೋಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ಮೊದಲಿಗೆ ಅಡ್ವಾನ್ಸ್ನ ಈಸ್ಕೊಳ್ಳಿ. ನೋಡಿ, ಇದೊಂದು ಈ ರೀತಿ ಬಫ್ ಸ್ಲೀವ್ಸ್ನ ಸ್ಟಿಚ್ ಮಾಡಿದ್ದೀನಿ. ಸೀರೆ ಮತ್ತು ಬ್ಲೌಸ್ ಎರಡೂ ಒಂದೇ ಕಲರ್ ಇತ್ತು. ಬೇಡ ಅಂತ ಹೇಳಿದೆ, ಅವ್ರು ಇಲ್ಲ ನಮಗೆ ಬಫ್ ಸ್ಲೀವ್ಸೇ ಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಬಫ್ ಸ್ಲೀವ್ಸ್ನೇ ಮಾಡಿದ್ದೀನಿ. ವರ್ಕು ಕೂಡ ಮಾಡಿದ್ದೀನಿ, ಸ್ವಲ್ಪ ಡಾರ್ಕ್ ಕಲರ್ ಹಾಕಿ ವರ್ಕ್ ಮಾಡಿದ್ದೀನಿ. ಆದರೆ ಅಷ್ಟಾಗಿ ಕಾಣಿಸ್ತಿಲ್ಲ. ಸಿಲ್ವರು ಮತ್ತು ಆ ಕಲರಲ್ಲೇ ಸ್ವಲ್ಪ ಡಾರ್ಕ್ ಕಲರ್ನ ಹಾಕಿ ವರ್ಕ್ ಮಾಡಿದ್ದೀನಿ. ಇಲ್ಲಿ ನೋಡೋದಕ್ಕೆ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತಿದೆ. ವಿಡಿಯೋದಲ್ಲಿ ಅಷ್ಟೇ ಕ್ಲಿಯರಾಗಿ ಕಾಣಿಸ್ತಿಲ್ಲ. ಆದಷ್ಟು ನೀವೇನು ಮಾಡಿ ಅಂದರೆ, ಯಾರಿಗೇ ಆದ್ರೂ ಅಷ್ಟೇ, ಇವರಿಗೆ ನಾನು 2 ಸಲ 3 ಸಲ ನನಗೆ ಹಾಗೇ ಮಾಡಿದ್ರು. 6 ತಿಂಗಳು, 1 ವರ್ಷದವರೆಗೂ ಒಂದೊಂದು ಸಲ ಅಮೌಂಟ್ನೇ ಕೊಡ್ತಿರಲಿಲ್ಲ. ಈ ಕಡೆಗೆ ಬರ್ತಾನೆ ಇರಲಿಲ್ಲ ಸ್ಟಿಚಿಂಗ್ ಮಾಡಿಸ್ಕೊಳ್ಳೋದಕ್ಕೇ, ಆ ರೀತಿ ಮಾಡ್ತಿದ್ರು. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಇವಾಗ ಅವ್ರು ಬಂದ ತಕ್ಷಣವೇ ಸ್ವಲ್ಪನ ಈಸ್ಕೊಂಡು ಬಿಡ್ತೀನಿ. ಆಮೇಲೆ ಪುನಃ ಜಾಸ್ತಿ ಬಟ್ಟೆ ಇದೆ, ಜಾಸ್ತಿ ಅಮೌಂಟ್ ಆಗುತ್ತೆ ಅಂತ ಎಲ್ಲ ಲೆಕ್ಕ ಮಾಡಿಕೊಂಡು ಮಧ್ಯ ಸ್ವಲ್ಪ ಲೈನಿಂಗ್ ಎಲ್ಲ ತರಬೇಕು, ನಾನು ಅದನ್ನು ತರಬೇಕು, ಇದನ್ನು ತರಬೇಕು, ಇನ್ನು ಸ್ವಲ್ಪ ಅಮೌಂಟ್ನ ಕೊಡಿ ಅಂತ ಈಸ್ಕೊತೀನಿ. ಕೊನೆಗೆ ಲಾಸ್ಟಿಗೆ ಉಳಿದಂಥ ಅಮೌಂಟ್ನ ಕೊಟ್ಟು ಬಟ್ಟೆನ ಈಸ್ಕೊಂಡು ಹೋಗೋದಕ್ಕೆ ಅವರಿಗೆ ಸರಿ ಹೋಗುತ್ತೆ. ಆವಾಗ ನಾವು ಬೇಕಾದರೆ ಅಟ್ಲೀಸ್ಟ್ ಇವಾಗ 1,000, 500 ಇದ್ದಾಗ ಅವರಿಗೆ ಆಯಿತು ಪರವಾಗಿಲ್ಲ ಕೊಡಿ ಅಂತ ಕೊಡ್ಬೋದು. ಆದರೆ ಜಾಸ್ತಿ ಅಮೌಂಟ್ನ ಉಳಿಸ್ಕೊಂಡು ಕೊಟ್ಟಾಗ ನಮಗೂ ಕೂಡ ಲಾಸ್ ಆಗುತ್ತೆ, ಮತ್ತು ಅವರು ಕೂಡ ಜಾಸ್ತಿ ದಿವಸ ಆದರೆ ನಮ್ಮ ಹತ್ರ ಬರೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ, ನೀವು ಸ್ವಲ್ಪ ಅಮೌಂಟ್ನ ಈಸ್ಕೊಂಡು ನೀವು ಕೊಡೋದ್ರಿಂದ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆವಾಗ 1-2 ದಿನ 3 ದಿನ ಬೇಕಾದರೆ ನೀವು 500,000ನ ಬಿಟ್ಟು ಆಮೇಲೆ ಫೋನ್ ಮಾಡಿ ಅಮೌಂಟ್ ಹಾಕಿ ಅಂತ ಕೇಳ್ಬೋದು ನೀವು ಅವರಿಗೆ. ಅಷ್ಟೆಲ್ಲ ಸ್ಟಿಚ್ ಮಾಡ್ಕೊಂಡಿದ್ದೀರಾ ಅಂತ ಕೊಟ್ಟೆ, ನೀವು ಈ ರೀತಿ ಮಾಡಬೇಡಿ, ಇನ್ನು ಸ್ವಲ್ಪ ಅಮೌಂಟ್ನ ಕೊಡಬೇಕಲ್ಲ ಕೊಡಿ ಅಂತ ಹೇಳಿದ್ರೆ ಆವಾಗ ಕಡಿಮೆ ಅಮೌಂಟ್ ಇರುತ್ತಲ್ಲ ಅವರು ಕೊಡ್ತಾರೆ. ಜಾಸ್ತಿ 5,000 10,000ದವರೆಗೂ ಸ್ಟಿಚ್ ಮಾಡಿಕೊಟ್ಬಿಟ್ಟು ಅವ್ರಿಗೆ ಹಾಗೇ ಕೊಟ್ಟು ಕಳಿಸ್ದಾಗ ಅವರು ನಮ್ಮ ಹತ್ರ ಪುನಃ ಬರೋದೇ ಇಲ್ಲ. ಆ ರೀತಿ ಯಾರೂ ಮಾಡ್ಕೋಬೇಡಿ. ಟೈಲರ್ಸ್ ಯಾರಿದ್ದೀರಾ ಅವರೆಲ್ಲ ಆ ರೀತಿ ಮಾಡ್ಕೋಬೇಡಿ. ಎಷ್ಟು ಸಾಧ್ಯನೋ ಅಷ್ಟು, ಅದು ಒಂದು ಸಣ್ಣ ಬಟ್ಟೆ ತಂದುಕೊಟ್ರು ಕೂಡ ಸ್ವಲ್ಪ ಅಡ್ವಾನ್ಸ್ನ ಈಸ್ಕೊಂಡು ಸ್ಟಿಚ್ ಮಾಡೋದ್ರಿಂದ ನಮಗೇ ಉಪಯೋಗ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, 2,000 3,000 ಬ್ಯಾಲೆನ್ಸ್ ಉಳಿಸ್ಕೊಂಡು ಅವ್ರು ನಮ್ಮ ಹತ್ರ ಬರೋದೇ ಇಲ್ಲ. ಇವಾಗ ಅರ್ಜೆಂಟಿಗೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಸ್ಬೇಕು
ಮಾಡಿಸ್ಬೇಕು ಅಂದರೆ ಏನು ಮಾಡ್ತಾರೆ, ಈಗ ಅವ್ರ ಹತ್ರ ಹೋದರೆ ಹಳೆ ಬಾಕಿ ಅಮೌಂಟ್ ಎಲ್ಲ ಕೊಡಬೇಕು 2-3 ಸಾವಿರನ, ಅದಕ್ಕೆ ಬೇಡ ಬೇರೆ ಟೈಲರ್ ಹತ್ರ ಹೋಗಿ ಒಂದು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ಬಿಡ್ತಾರೆ. ಆ ರೀತಿ ಮಾಡಿ ಯಾರೀಗ ಕಸ್ಟಮರ್ ಬರಲ್ಲ, ಅವರು ಸಾಲ ಕೊಡದೇ ಇದ್ದರೆ ಬರಲ್ಲ ಅಂದ್ಬಿಟ್ಟು ನೀವು ಸಾಲನ ಸ್ಟಿಚ್ ಮಾಡಿಕೊಟ್ರೆ ಅವ್ರು ನಿಜವಾಗ್ಲೂ ಬರೋದೇ ಇಲ್ಲ. ನೀವು ಆ ರೀತಿ ಮಾಡೋದ್ರಿಂದ ಆ ರೀತಿ ಮಾಡ್ಕೋಬೇಡಿ. ಯಾರೇ ಆದ್ರೂ ಕೂಡ ಅಷ್ಟೇ, ಹೊಸ್ದಾಗಿ ನಾವು ಟೈಲರಿಂಗ್ ಕಲ್ತಿದ್ದೀವಿ ಕಸ್ಟಮರ್ ಬರಲಿ ಅನ್ನೋದಕ್ಕೋಸ್ಕರ ನೀವು ಆ ರೀತಿ ಎಲ್ಲ ಸ್ಟಿಚ್ ಮಾಡಿಕೊಟ್ರೆ, ಮತ್ತು ಹೊಸ್ದಾಗಿ ಅಂಗಡಿ ಮಾಡಿದ್ದೀವಿ ಕಸ್ಟಮರ್ ಬರಲಿ ಇವಾಗ ಸ್ಟಿಚ್ ಮಾಡಿಕೊಡೋಣ ಮುಂದೆ ಈಸ್ಕೊಳ್ಳೋಣ ಅಂದ್ಕೊಂಡು ಮಾಡಿಕೊಂಡ್ರೆ, ಆ ರೀತಿ ಮಾಡಿದಾಗ ನೆಕ್ಸ್ಟ್ ಅವ್ರು ನಮ್ಮ ಹತ್ರ ಬರೋದೇ ಇಲ್ಲ. ಇದೊಂದು ನೋಡಿ, ಹೊಸ ಕಸ್ಟಮರು ಡಿಸೈನ್ನ ಅವರೇ ಚಾಯ್ಸ್ ಮಾಡಿದರು, ನನಗೆ ಒಂದೇ ಒಂದು ದಿನದಲ್ಲಿ ಬೇಕು ಅಂತ ತಂದುಕೊಟ್ಟಿದ್ರು. ಹೊಸ ಕಸ್ಟಮರ್ ಬಂದಾಗ ಇರಲಿ ನೋಡೋಣ, ಅವ್ರು ನಮಗೆ ರೆಗ್ಯುಲರಾಗಿ ಆಗ್ಬೋದೇನೋ ಅನ್ನೋ ಒಂದು ಉದ್ದೇಶಕ್ಕೆ ವಾಪಸ್ ಕಳ್ಸೋದಕ್ಕೆ ಮನಸ್ಸಾಗಲ್ಲ. ಅದಕ್ಕೋಸ್ಕರ ನಾನು ಈ ರೀತಿ ಅವರೇ ಡಿಸೈನ್ನ ಚಾಯ್ಸ್ ಮಾಡಿದರು, ಅವ್ರು ಯಾವ ರೀತಿ ಹೇಳಿದ್ರು ಅದೇ ರೀತಿ ಸ್ಟಿಚ್ ಮಾಡಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ, ತುಂಬ ಇಷ್ಟ ಆಯಿತು ನನಗೂ ಕೂಡ ಡಿಸೈನು. ಯಾವುದೇ ಡಿಸೈನ್ ಆದ್ರೂ ಅಷ್ಟೇ, ನೋಡಿದಾಗ ಅಷ್ಟೇನು ಅನಿಸಲ್ಲ, ಅದನ್ನು ಸ್ಟಿಚ್ ಮಾಡಿ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಇಷ್ಟ ಆಯಿತು ನನಗೂ ಕೂಡ, ತುಂಬ ಚೆನ್ನಾಗಿ ಕಾಣಿಸಿದೆ. ನನಗಾದ ಅನುಭವನ ನಿಮ್ಮ ಹತ್ರ ಹಂಚ್ಕೊಂಡ್ರೆ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ. ಯಾರೆಲ್ಲ ಹೊಸ್ದಾಗಿ ಟೈಲರಿಂಗ್ ಕಲಿತೀರಾ, ಟೈಲರಿಂಗ್ ಶಾಪ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಮತ್ತು ಹೊಸ್ದಾಗಿ ಓಪನ್ ಮಾಡಿದ್ದೀರಾ, ಅವರೆಲ್ಲರಿಗೂ ಕೂಡ ಒಂದಷ್ಟು ಟಿಪ್ಸ್ ಸಿಗುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋನ ನೋಡಿದಾಗ. ಮತ್ತು ಯಾವ ಥರ ಸ್ಟಿಚ್ ಮಾಡ್ಬೋದು, ಯಾವ ಥರ ವರ್ಕು ಯಾವ ಥರ ಮಾಡ್ಬೋದು ಅನ್ನೋದು ಇದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಕಸ್ಟಮರ್ ಜೊತೆ ಯಾವ ರೀತಿ ಇರಬೇಕು, ಕಸ್ಟಮರ್ ಹತ್ರ ಅಮೌಂಟ್ನ ಯಾವ ರೀತಿ ಇಸ್ಕೋಬೇಕು ಅನ್ನೋದೆಲ್ಲ ನಿಮಗೆ ಗೊತ್ತಾಗುತ್ತೆ ಅನ್ಕೋತೀನಿ. ಎಷ್ಟೋ ಜನ ಟೈಲರ್ಸ್ ಏನು ಮಾಡ್ತೀರಾ ಅಂದರೆ, ಮೊದಲಿಗೆ ಅಮೌಂಟ್ ಕೇಳಿದ್ರೆ ಏನು ಅನ್ಕೋತಾರೋ ಅಂದ್ಕೊಂಡೆ ಅಮೌಂಟ್ನ ಕೇಳಲ್ಲ. ಆ ರೀತಿ ಎಲ್ಲ ಮಾಡಬೇಡಿ. ನಮ್ಮ ಕೆಲಸದಲ್ಲಿ ನಮಗೆ ಏಳಿಗೆ ಕಾಣಬೇಕು ಅನ್ನೋ ಆಗಿದ್ರೆ ನಾವು ಈ ರೀತಿ ಟಿಪ್ಸ್ನೆಲ್ಲ ಫಾಲೋ ಮಾಡಲೇಬೇಕು. ಇಲ್ಲ ಅಂದರೆ ನಾವು ಕಸ್ಟಮರ್ ಜೊತೆಲಿ ಹೆಣ್ಗೋಕ್ಕಾಗಲ್ಲ, ಮತ್ತು ಕಸ್ಟಮರ್ನ ಮೇಂಟೈನ್ ಮಾಡೋದಕ್ಕೂ ಆಗಲ್ಲ. ನಗ್ನಗ್ತಾ ಅಮೌಂಟ್ ಇಸ್ಕೊಂಡು ಈ ರೀತಿ ಎಲ್ಲ ನಾವು ಮೇಂಟೈನ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಟ್ರೆ ಕಸ್ಟಮರ್ ನಮಗೇ ಉಳಿತಾರೆ. ಅದನ್ನು ಬಿಟ್ಟು ಅವರಿಗೆ ಸಾಲ ಸ್ಟಿಚ್ ಮಾಡಿಕೊಟ್ಟು ಕೊನೆಗೆ ಅಮೌಂಟ್ ಇಸ್ಕೋಷ್ಟರಲ್ಲಿ ಎಷ್ಟೋ ಜನ ಅಮೌಂಟ್ನ ಕೊಡಬೇಕಾಗತ್ತೆ ಅಂತ ಜಗಳ ಮಾಡ್ಕೊಂಡು ನಮ್ಮ ಹತ್ರ ಬರೋದನ್ನೇ ನಿಲ್ಲಿಸ್ಬಿಡ್ತಾರೆ. ಆ ರೀತಿ ಎಲ್ಲ ಮಾಡ್ಕೊಳ್ಳೋದಕ್ಕಿಂತ ಮೊದಲಿಗೇ ಸ್ವಲ್ಪ ಈಸ್ಕೊಂಡು ಸ್ಟಿಚ್ ಮಾಡಿಕೊಟ್ರೆ ಕಸ್ಟಮರ್ ನಮಗೆ ಉಳಿತಾರೆ. ಅದಕ್ಕೋಸ್ಕರ ಈ ರೀತಿ ಎಲ್ಲ ಟಿಪ್ಸ್ನ ಫಾಲೋ ಮಾಡಿಕೊಂಡು ನೀವು ಈ ರೀತಿ ಎಲ್ಲ ರೂಲ್ಸಾಗಿ ಫಾಲೋ ಮಾಡಿಕೊಂಡು ನಾವು ಆ ರೀತಿ ನೀಟಾಗಿ ಕೆಲಸನ ಮಾಡೋದ್ರಿಂದ ನಮಗೂ ಕೂಡ ಒಳ್ಳೆಯದಾಗುತ್ತೆ, ಮತ್ತು ಕಸ್ಟಮರು ಕೂಡ ನಮಗೆ ಉಳಿತಾರೆ. ನಾನು ಕೂಡ ಇದೇ ರೀತಿ ಮಾಡಿಕೊಂಡು ತುಂಬ ಜನ ಕಸ್ಟಮರ್ನ ಈ ರೀತಿ ಎಲ್ಲ ಬೇಜಾರು ಮಾಡ್ಕೋತಾರೆ, ಅವರು ನಮ್ಮ ಸಂಬಂಧಿಕರು, ಅವ್ರು ನನ್ನ ಫ್ರೆಂಡ್ಸು ಅಂತ ಅಂದ್ಕೊಂಡು ತುಂಬ ಜನಕ್ಕೆ ಈ ರೀತಿ ಮಾಡ್ತಿದ್ದೆ. ಅದರಿಂದ ನನಗೆ ಕೂಡ ತುಂಬಾ ತೊಂದರೆ ಆಯಿತು. ಕೊನೆಗೆ ನನ್ನ ಹತ್ರನೇ ಜಗಳ ಮಾಡಿಕೊಂಡು ಬಟ್ಟೆನೇ ಈಸ್ಕೊಳ್ದೇನೆ ಇದ್ದಾರೆ. ಮತ್ತು ನಾನು ಫೋನ್ ಮಾಡ್ತೀನಿ ಅಂತ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿರೋರು ಇದ್ದಾರೆ. ನನ್ನ ಫ್ರೆಂಡ್ಸಲ್ಲೇ ಕೂಡ ಬ್ಲ್ಯಾಕ್ ಲಿಸ್ಟಿಗೆ ಹಾಕ್ಬಿಡ್ತಾರೆ. ಎಲ್ಲಿ ಅಮೌಂಟ್ನ ಕೇಳ್ತಾರೆ ಅವರು ಅಂತ ಬ್ಲ್ಯಾಕ್ ಲಿಸ್ಟಿಗೆ ಫೋನ್ ನಂಬರ್ನ ಹಾಕ್ಬಿಡ್ತಾರೆ. ಆ ರೀತಿ ಎಲ್ಲ ಮಾಡಿಕೊಂಡು ನಿಷ್ಠುರ ಮಾಡಿಕೊಂಡು ಅಮೌಂಟ್ನ ಇಸ್ಕೊಳ್ಳೋದಕ್ಕಿಂತ ಮೊದಲಿಗೆ ನಗ್ನಾಗ್ತಾನೆ ಸ್ವಲ್ಪ ಈಸ್ಕೊಂಡು ಅವರು ಕೊಟ್ಟಂಗೆ ನಾವು ಸ್ಟಿಚ್ ಮಾಡಿಕೊಟ್ರೆ ಅದು ಒಳ್ಳೆಯದಾಗುತ್ತೆ. ಮತ್ತು ಕೆಲಸದಲ್ಲೂ ಕೂಡ ಇದು ಮಾಡಲ್ಲ. ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ, ಅಮೌಂಟ್ನ ಕೇಳ್ತಾಳೆ, ಅಮೌಂಟ್ನ ಕೊಡಬೇಕು ಅನ್ನೋದಕ್ಕೋಸ್ಕರನೇ ನಮ್ಮ ಬಗ್ಗೆ ಪ್ರಚಾರ ಮಾಡ್ತಾರೆ. ಚೆನ್ನಾಗಿ ಸ್ಟಿಚ್ ಮಾಡಿಲ್ಲ, ಆಗ ಸ್ಟಿಚ್ ಮಾಡಿದ್ಯಾ, ಈಗ ಸ್ಟಿಚ್ ಮಾಡಿದ್ಯಾ, ಚೆನ್ನಾಗೇ ಬಂದಿಲ್ಲ, ನಾನು ಅದನ್ನು ಹಾಕ್ಕೊಂಡೇ ಇಲ್ಲ, ಅದನ್ನು ಯೂಸೇ ಮಾಡಿಲ್ಲ ಅನ್ನೋ ರೀತಿ ಮಾತಾಡ್ತಾರೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ, ನೀವು ಅದೇನೇ ಇದ್ರೂ ಕೂಡ ಮೊದಲಿಗೆ ಈ ರೀತಿ ಎಲ್ಲ ಟಿಪ್ಸ್ನ ಫಾಲೋ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಡಿ. ಈಗ ಕಸ್ಟಮರು ಆ ರೀತಿ ಇದೆ ಈ ರೀತಿ ಇದೆ ಅಂತ ಹೇಳಿದಾಗ ತೊಗೊಂಡು ಬನ್ನಿ, ನೋಡಿಸಿ ಅವರಿಗೆ ನಾವು ಅದನ್ನು ರೆಡಿ ಮಾಡಿಕೊಡ್ಬೋದು. ಅವರು ಅಮೌಂಟ್ನ ಕೊಡಬೇಕಾಗತ್ತೆ ಅಂತಲೇ ಈ ರೀತಿ ಎಲ್ಲ ಮಾಡ್ತಾರೆ. ಅದಕ್ಕೆ ನೀವು ಫಸ್ಟಿಗೆ ಈ ರೀತಿ ಮಾಡಿದಾಗ ಅವರು ಆ ರೀತಿ ಮಾಡೋದಕ್ಕಾಗಲ್ಲ ನಮಗೆ. ಅದಕ್ಕೋಸ್ಕರ ನೀವು ಈ ರೀತಿ ರೂಲ್ಸ್ನೆಲ್ಲ ಫಾಲೋ ಮಾಡಿಕೊಂಡು ನೀವು ಬಟ್ಟೆನ ಈಸ್ಕೊಂಡು ಸ್ಟಿಚ್ ಮಾಡಿಕೊಡಿ. ನನಗಾದ ಅನುಭವನ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ನಾನು ಎಷ್ಟೋ ಫ್ರೆಂಡ್ಸು ಸಂಬಂಧಿಕರು ಕೂಡ ಈ ರೀತಿ ಮಾಡಿದ್ದಾರೆ. ನನಗೆ ಒಬ್ಬ ಫ್ರೆಂಡು ಕೂಡ ಈ ರೀತಿಯೇ ಮಾಡಿಕೊಂಡು ತುಂಬ ವರ್ಷದಿಂದ, ತುಂಬ ಚಿಕ್ಕ ವಯಸ್ಸಿಂದನೂ ಫ್ರೆಂಡ್ಶಿಪ್ಪಲ್ಲಿದ್ದೀವಿ ನಾವು. ಇವಾಗಲೂ ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆದರೆ ಅವಳು ನನಗೆ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದ್ದಾಳೆ ಅನ್ನೋದೇ ಗೊತ್ತಿರಲಿಲ್ಲ. ನನಗೆ ತುಂಬ ಬೇಜಾರಾಯಿತು, ಏನೋ ಹುಷಾರಿಲ್ವೇನೋ ಅದಕ್ಕೋಸ್ಕರ ಅವಳು ಫೋನ್ ಮಾಡಿಲ್ಲ ನನಗೆ ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ಫೋನ್ ಮಾಡಿದಾಗೆಲ್ಲ ಬ್ಯುಸಿ ಬರ್ತಿತ್ತು. ನಾನು ಏನೋ ಇರಬೇಕು, ಕರೆನ್ಸಿ ಹಾಕ್ಸಿಲ್ಲ, ಹಾಗೆ ಹೀಗೆ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ. ಆಮೇಲೆ ನನಗೆ ಗೊತ್ತಾಯಿತು ಅವಳು ನನ್ನ ನಂಬರ್ನ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದ್ದಾಳೆ, ನಾನು ಅಮೌಂಟ್ನ ಕೇಳ್ತೀನಿ ಅಂತ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದ್ದಾಳೆ ಅಂತ ಗೊತ್ತಾಯಿತು. ಅದು ಗೊತ್ತಾದ ತಕ್ಷಣ ನನಗೆ ತುಂಬ ಅಂದರೆ ತುಂಬಾ ಬೇಜಾರಾಯಿತು. ಎಷ್ಟು ಬೇಜಾರಾಯಿತು ಅಂದರೆ, ನೋಡು, ಸಾಲ ಸ್ಟಿಚ್ ಮಾಡಿಕೊಟ್ಟು ಫ್ರೆಂಡ್ಶಿಪ್ಪಲ್ಲೂ ಕೂಡ ನಿಷ್ಠುರ ಮಾಡ್ಕೋಬೇಕು, ಫ್ರೆಂಡ್ಶಿಪ್ನೂ ಕೂಡ ಕಟ್ ಮಾಡ್ಕೋಬೇಕು ಅನ್ನೋಷ್ಟು ಬೇಜಾರಾಯಿತು ನನಗೆ. ತುಂಬ ಅಂದರೆ ತುಂಬಾ ಬೇಜಾರಾಯಿತು ಆ ದಿನ ಮಾತ್ರ. ಇದನ್ನೆಲ್ಲ ಹೇಳ್ಕೊಂಡಾಗ ನಿಮಗೂ ಕೂಡ ಒಂದು ಅನುಭವ ಆಗುತ್ತೆ ಅನ್ನೋದಕ್ಕೋಸ್ಕರ ಹೇಳ್ಕೊಂಡೆ. ಮತ್ತು ಈ ಕಸ್ಟಮರು ನನಗೆ ಯಾವುದೇ ರೀತಿ ಫ್ರೆಂಡ್ ಆಗಲಿ ಸಂಬಂಧಿಕರಾಗಲಿ ಅಲ್ಲ.
ಆದರೂ ಕೂಡ ಈ ಕಸ್ಟಮರು ಪ್ರತಿ ಸಲ ಈ ರೀತಿ ಮಾಡೋದ್ರಿಂದ ಎಲ್ಲದನ್ನು ನಿಮ್ಮ ಹತ್ರ ಹಂಚ್ಕೊಂಡ್ರೆ ಯಾರೆಲ್ಲ ಈ ಕೆಲಸನ ಮಾಡ್ತಿದ್ದೀರಾ ಅವರಿಗೂ ಕೂಡ ಒಂದು ಅನುಭವ ಆಗುತ್ತೆ ಅನ್ನೋದಕ್ಕೋಸ್ಕರ ಹಂಚ್ಕೊಂಡೆ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿ ಇಲ್ಲ. ಕೆಲಸದಲ್ಲಿ ನಾವು ಯಶಸ್ಸನ್ನು ಕಾಣಬೇಕು ಅನ್ನೋ ಹಾಗಿದ್ರೆ ಎಷ್ಟೆಲ್ಲ ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ ಮತ್ತು ಯಾವ ರೀತಿ ಎಲ್ಲ ಕಸ್ಟಮರ್ನ ಮೇಂಟೈನ್ ಮಾಡಬೇಕಾಗುತ್ತೆ ಅದು ಕೂಡ ಮುಖ್ಯ ಆಗಿರುತ್ತೆ ನಮಗೆ ಕೆಲಸದಲ್ಲಿ. ಸುಮ್ಮನೆ ಬಟ್ಟೆನ ಈಸ್ಕೊಂಡು ಸ್ಟಿಚ್ ಮಾಡಬೇಕು ಅನ್ನೋದೊಂದೇ ಅಲ್ಲ, ಅದನ್ನು ಮೇಂಟೈನ್ ಮಾಡೋದು ಕೂಡ ನಮಗೆ ತುಂಬ ಜವಾಬ್ದಾರಿಯಾಗಿರುತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲ ಹೇಳ್ತಿದ್ದೀನಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಆದಷ್ಟು ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಆದಷ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ, ಲೈಕ್ ಕೊಡೋದ್ರಿಂದ ನಮಗೂ ಕೂಡ ಫ್ರೀ ಮಾಡ್ಕೊಂಡು ಒಂದು ವಿಡಿಯೋ ಮಾಡೋಕ್ಕೋದಕ್ಕೆ ಖುಷಿಯಾಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಆದಷ್ಟು ವಿಡಿಯೋ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ನ ಕೊಡಿ.